ಬೇಡಿಕೆ ಇರುವಂತಹ ಸಮಯದಲ್ಲೂ ಕೂಡ ಈ ಮಣ್ಣಿನ ಆಭರಣವನ್ನೇ ಮಾಡ್ಬೇಕು ಅಂತ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಮಣ್ಣಿನ ಆಭರಣವನ್ನ ಜೇಡಿ ಮಣ್ಣಿನಿಂದ ಮಾಡ್ತಾರೆ. ಕೈಯಲ್ಲಿ ಮಾಡಿರೋದಕ್ಕೆ ನಾನು ಜಾಸ್ತಿ ಏನು ಬೇಕಾಗಲ್ಲ. ಮನೆಯಲ್ಲೇ ಸಿಗೋ ಹಿಲ್ಸು, ಆಮೇಲೆ ಪೇಂಟ್ ಟಾಪ್ಸು, ಈ ಕಟ್ಟರು ಇಷ್ಟೇ. ಇದರಿಂದ ಕೆಲವೊಂದು ತಗೊಂಡು ಕೈಯಲ್ಲಿ ಮಾಡಿ. ಈ ಸರ ಇಷ್ಟು ವರ್ಷ ಬಾಳ್ಕೆ ಬರಲೆ ಮುಖ್ಯ ಕಾರಣ ಏನು? ಇದ್ರಲ್ಲಿ ಈ ಪೆಂಡೆಂಟ್ ಮತ್ತೆ ಈ ಕೆಳಗಡೆ ಇರೋ ಈ ಬೀಡ್ಸ್ ಉಂಟು ಸಣ್ಣದು, ಅದು ಮಣ್ಣಿನ. ಇದು ಇನ್ನು ಹಸಿಯಾಗೆ ಡಿಸೈನ್ ಮಾಡಿ ಹಾಗೆ ಇದೆ ನೋಡಿ. ಈ ರೀತಿ ಇರುತ್ತೆ ಹಸಿದಾಗಿ ಮಾಡಿದಾಗ. ಇದು ಹಸಿದಾಗಿ ಮಾಡಿ ಒಣಗಿದ್ದು ಅದು ಕೈಯಲ್ಲೇ ಪೇಂಟಿಂಗ್ ಮಾಡಿರೋದು ಇದು. ನಾನು ನಿಮ್ಮ ಮಮತಾ ಹೆಗಡೆ. ಇವತ್ತು ನಾನು ಒಂದು ವಿಶೇಷ ಅತಿಥಿಯನ್ನು ನಿಮ್ಮೊಂದಿಗೆ ಪರಿಚಯ ಮಾಡಿಕೊಳ್ಳುತ್ತಿದ್ದೇನೆ. ಈ ಒಂದು ಸಣ್ಣ ಮಣ್ಣಿನ ಮುದ್ದೆ ಇಷ್ಟು ಚಂದ ಆಭರಣವನ್ನಾಗಿ ರೂಪಿಸಲು ಅವರು ಹಾಕಿರುವ ಶ್ರಮ, ಬಂಡವಾಳ, ಕಲಾಕೃತಿ ಎಷ್ಟಿದೆ ಅನ್ನೋದನ್ನ ಅವರ ಮಾತಿನಿಂದಲೇ ಕೇಳೋಣ ಬನ್ನಿ. ಶಿರಸಿ ಮೂಲದ ಕೇರಿಮನೆಯವರಾದ ಮಣ್ಣಿನ ಆಭರಣಗಳ ವಿನ್ಯಾಸಕಿಯಾದ ಅನಿತಾ ರಮೇಶ್ ಹೆಗಡೆ ಅವರಿಗೆ ನನ್ನ ಚಾನಲ್ಗೆ ಆಧಾರದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಅವರೇ ಮಾಡಿರುವ ಈ ಮಣ್ಣಿನ ಆಭರಣವನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳೋಣ ಬನ್ನಿ. ಈ ಮಣ್ಣಿನ ಆಭರಣವನ್ನೇ ಮಾಡ್ಲಿಕ್ಕೆ ನಿಮ್ಗೆ ಸ್ಫೂರ್ತಿ ಎಲ್ಲಿಂದ ಬಂತು? ನಾನು ಮೊದಲು ಕೆಲವೊಂದು ಕರಕುಶಲ ಕಲೆಗಳನ್ನ ಮಾಡ್ತಾ ಇದ್ದೆ. ಅಂದ್ರೆ ವೈರ್ ಬ್ಯಾಗ್ಸ್, ಮತ್ತೆ ಹ್ಯಾಂಗಿಂಗ್ಸ್, ಪೇಂಟಿಂಗ್ಸ್, ಬಟ್ಟೆ ಮೇಲೆ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದೀನಿ ನಾನು. ಅದನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದಿನ ಯೂಟ್ಯೂಬ್ ನೋಡ್ದೆ ನಾನು. ಯೂಟ್ಯೂಬ್ ನೋಡ್ತಾ ಇರ್ಬೇಕಿದ್ರೆ ಅಲ್ಲಿ ಮಣ್ಣಿನ ಆಭರಣ ವಿನ್ಯಾಸದ ಕುರಿತು ನೋಡ್ದೆ. ಅದನ್ನ ಮಾಡೋದು ಹೇಗೆ ಅಂತ. ನಂಗೆ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಬಂತು. ಆದ್ರೆ ಇದನ್ನ ಮಾಡಿ ನೋಡ್ಬೇಕು ನಾವು. ನನಗೆ ಮಣ್ಣು ಸುಲಭವಾಗಿ ಸಿಗೋ ಹಾಗಿತ್ತು. ಆದ್ರಿಂದ ಅದನ್ನ ಮಾಡಿ ನೋಡೋಣ ಅಂತ ಒಂದ್ಸಲ ಟ್ರೈ ಮಾಡ್ದೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಆಂಟಿಕ್ ಜ್ಯುವೆಲರಿಗೆಲ್ಲ ತುಂಬಾ ಬೇಡಿಕೆ ಇರುವಂತಹ ಸಮಯದಲ್ಲೂ ಕೂಡ ಈ ಮಣ್ಣಿನ ಆಭರಣವನ್ನೇ ಮಾಡ್ಬೇಕು ಅಂತ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆಂದ್ರೆ ಈ ಉದ್ಯಮಕ್ಕೆ ಬೇಕಾಗಿರುವಂತದ್ದು ಹೆಚ್ಚು ಶ್ರಮ. ಒಂದು 30% ಬಂಡವಾಳ ಬೇಕು ಅಂದ್ರೆ 70% ಇದಕ್ಕೆ ಶ್ರಮ ಬೇಕೇ ಬೇಕು. ಮತ್ತೆ ಕ್ರಿಯಾಶೀಲತೆ. ನಮ್ಮ ಕ್ರಿಯಾಶೀಲತೆ ಜಾಸ್ತಿ ಇದ್ದಂಗೆ ಇದ್ರಲ್ಲಿ ವೆರೈಟಿ ಆಭರಣಗಳನ್ನ ನಾವು ರೆಡಿ ಮಾಡ್ಬೋದು. ಮತ್ತೆ ನಾನು ಸ್ವಲ್ಪ ಕ್ರಿಯಾಶೀಲತೆ ಇರೋದ್ರಿಂದ ನನಗೆ ಇದು ಒಳ್ಳೆ ಉದ್ಯಮವಾಗಿ ಕಾಣಿಸ್ತು. ನನಗೆ ತುಂಬಾ ಇದ್ರಲ್ಲಿ ಆಸಕ್ತಿ ಬಂತು. ಹಾಗಾಗಿ ಈ ಉದ್ಯಮವನ್ನೇ ನಾನು ಆಯ್ಕೆ ಮಾಡ್ಕೊಂಡೆ. ಈ ಆಭರಣವನ್ನು ತಯಾರು ಮಾಡಲು ಯಾವ ರೀತಿ ಮಣ್ಣನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಿ? ಮತ್ತು ಈ ಆಭರಣವನ್ನು ತಯಾರಿ ಮಾಡಲು ಆ ಮಣ್ಣನ್ನು ಯಾವ ರೀತಿ ಬಳಸ್ತೀರಿ? ಇದಕ್ಕೆ ಬೇಕಾದಂತ ಮಣ್ಣು ಜೇಡಿ ಮಣ್ಣು. ಮಣ್ಣಿನ ಆಭರಣವನ್ನ ಜೇಡಿ ಮಣ್ಣಿನಿಂದ ಮಾಡ್ತಾರೆ. ಮತ್ತೆ ಈ ಜೇಡಿ ಮಣ್ಣನ್ನ ತಂದು ರೆಡಿ ಮಾಡ್ಕೊಳ್ಳಿಕ್ಕೆ, ಸರಕ್ ಬೇಕಾದಾಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು 15 ದಿನ ಟೈಮ್ ಬೇಕು. ಯಾಕೆಂದ್ರೆ ಹಸಿ ಮಣ್ಣೆಲ್ಲ ತಂದು ಅದ್ರಲ್ಲಿ ಕಲ್ಲು, ಕೆಲವೊಂದು ಕಸ ಕಡ್ಡಿಗಳೆಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ಅದು ಅಷ್ಟು ನೀಟಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಮಣ್ಣನ್ನ ತಂದು ಒಂದು 5 ದಿನ ಈ ನೀರಲ್ಲಿ ಹಾಕಿಡ್ಬೇಕು ಅದನ್ನ. ಅದು ಸ್ವಲ್ಪ ಕೊಳೆತ ಮೇಲೆ ಬಟ್ಟೆಯಲ್ಲಿ ಸೋಸಿ ಅದನ್ನ ಗಾಳಿಗೆ ಹೊರಗಿಡಬೇಕು. ಅದನ್ನು ಹೊರಗಿಟ್ಟುವುದು ಗಾಳಿಗೆ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬಂದ್ಮೇಲೆ ಒಂದು ಗಾಳಿ ಒಳಗೆ ಹೋಗ್ಬೇದ ರೀತಿಯಲ್ಲಿ ಪ್ಲಾಸ್ಟಿಕ್ ಕವರ್ನೊಳಗೆ ಹಾಕಿ ಅದನ್ನ ಮುಚ್ಚಿಡ್ಬೇಕು. ಆಮೇಲೆ ಅದನ್ನ ನಮ್ಗೆ ಆಭರಣ ಮಾಡ್ಲಿಕ್ಕೆ ಬೇಕಾದಾಗ ತೆಗೆದುಕೊಳ್ಳೋದು, ಮತ್ತೆ ಹಾಗೆ ಪ್ಯಾಕ್ ಮಾಡಿಡ್ಬೇಕು. ಯಾಕೆಂದ್ರೆ ಗಾಳಿಗೆ ಬಂದ್ರೆ ಅದು ಮಣ್ಣು ಡ್ರೈ ಆಗ್ಬಿಡುತ್ತೆ, ಒಣಗಿ ಹೋಗುತ್ತೆ. ಆದ್ರಿಂದ ಅದನ್ನ ಗಾಳಿ ತಾಗದೆ ಇದ್ದಾಗೆ ಸಂರಕ್ಷಿಸಿ ಇಡ್ಬೇಕು. ಆ ಮಣ್ಣು ಎಷ್ಟು ದಿನ ಇಡ್ಬೋದು? ಹಾಗೆ ಎಷ್ಟು ದಿನ ಬೇಕಾದ್ರೂ ಇಡ್ಬೋದು, ವರ್ಷಗಟ್ಲೆ ಇಡ್ಬೋದು, 2 ವರ್ಷ ತನಕ. ಅಂದ್ರೆ ಯಾವ ಗಾಳಿ ಒಂದು ಚೂರು ಒಳಗ್ ಹೋಗದೆ ಇದ್ದಂಗೆ ಸಂರಕ್ಷಿಸಿ ಇಡ್ತೀರಾ ಅಂದ್ರೆ ಎಷ್ಟು ದಿನ ಬೇಕಾದ್ರೂ ಇಡ್ಬೋದು, ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು. ಗಾಳಿಯಲ್ಲಿ ಇದ್ರೆ ಇದು ಡ್ರೈ ಆಗ್ಬಿಡುತ್ತದೆ, ಒಣಗೋಗ್ತದೆ. ಯಾಕಂದ್ರೆ ಈ ಸರ ಮಾಡ್ಲಿಕ್ಕೆ ಒಂದು ಈ ಚಪಾತಿ ಹಿಟ್ಟು ಹೇಗಿರ್ತದೆ ಅಷ್ಟೇ ಹದ ಬೇಕಾಗ್ತದೆ. ಅಷ್ಟಕ್ಕಿಂತ ಜಾಸ್ತಿ ಒಣಗೋದ್ರೆ ನಾವ್ ಯಾವುದೇ ಆಕಾರಕ್ಕೆ ತರ್ಲಿಕ್ಕೆ ಬರೋದಿಲ್ಲ. ಮತ್ತೆ ನೀರ್ ಹಾಕಿ ಹದ ಮಾಡ್ಲಿಕ್ಕೆ ಬರ್ತದೆ, ಬರೋದಿಲ್ಲ ಅಂತಲ್ಲ. ಆದ್ರೆ ನಮ್ಗೆ ಅಷ್ಟು ಚೆನ್ನಾಗ್ ಬರೋದಿಲ್ಲ ಅದು. ಆದ್ರಿಂದ ನಾವು ಅದನ್ನ ಗಾಳಿಗೆ ಇಟ್ಕೊಳ್ಳೇಬಾರ್ದು. ಎಷ್ಟು ಬೇಕೋ ಅಷ್ಟು ತೆಕ್ಕೊಳ್ಳೋದು, ಮತ್ತೆ ಅದನ್ನ ಹಾಗೆ ಪ್ಯಾಕ್ ಮಾಡಿ ಇಡೋದು, ಅಷ್ಟು ಮಾತ್ರ ಮಾಡಿ ಬಳಸ್ಬೇಕು ಅದನ್ನ. ಈ ಮಣ್ಣಿನ ಆಭರಣಗಳಿಗೆ ಆಕಾರ ಕೊಡಲು ನೀವು ಯಾವ ಉಪಕರಣವನ್ನು ಬಳಸಿದ್ದೀರಿ? ಇದರಲ್ಲಿ ನಾನ್ ಮಾಡಿರೋದ್ರಲ್ಲಿ ಕೆಲವೊಂದು ಕೈಯಲ್ಲಿ ಮಾಡಿರೋದು ಮತ್ತೆ ಮೋಲ್ಡ್ ಬಳಸಿ ಮಾಡಿರೋದು ಎರಡೂ ಇದೆ. ಕೈಯಲ್ಲಿ ಮಾಡಿರೋದಕ್ಕೆ ನಾನು ಜಾಸ್ತಿ ಏನು ಬೇಕಾಗಲ್ಲ. ಮನೆಯಲ್ಲೇ ಸಿಗೋ ಹಿಲ್ಸು, ಆಮೇಲೆ ಪೇಂಟ್ ಟಾಪ್ಸು, ಈ ಕಟ್ಟರು ಇಷ್ಟೇ. ಇದರಿಂದ ಕೆಲವೊಂದು ತಗೊಂಡು ಕೈಯಲ್ಲಿ ಮಾಡ್ಬೋದು ಆರಾಮಾಗಿ. ಕೆಲವೊಂದು ಮೌಲ್ಡ್ ಅಂದ್ರೆ ಬಳಸಿ ಮಾಡಿರೋದು ಅಂದ್ರೆ ಅದೇ ಈ ಟೈಪ್ ಬರುತ್ತೆ ಮೌಲ್ಡ್. ಮಣ್ಣನ್ನ ಇದ್ರಲ್ಲಿ ಹಾಕಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಆಮೇಲೆ ಇದನ್ನ ಮೋಲ್ಡಿಂಗ್ ಮಾಡ್ಬೇಕು. ಇದನ್ನ
ಅಂದ್ರೆ ಈ ಸುಮ್ನೆ ಹಚ್ಚೊಂದ್ ಬರುತ್ತೆ ಅಷ್ಟೇ. ನಾವು ಆಮೇಲೆ ಅದನ್ನ ಕ್ಲೀನ್ ಮಾಡೋದು ಅಷ್ಟು ನಾವು ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ. ಇದ್ರಲ್ಲೂ ಸಹಿತ ಮೌಲ್ಡ್ ಇಂದ ಮಾಡಿರೋ ಸಹಿತ ಕೆಲಸ ಇರುತ್ತೆ ಇದ್ರಲ್ಲಿ ಸಹಿತ. ಹಾಗಾಗಿ ಇದಕ್ಕೆ ಬಂಡವಾಳ ಕಡಿಮೆ ಯಾಕೆ ಅಂದ್ರೆ ಮನೆಯಲ್ಲೇ ಸಿಗೋ ಕೆಲವೊಂದು ವಸ್ತುಗಳನ್ನ ಬಳಸಿ ಕೂಡ ನಾವು ಮಾಡ್ಬೋದಾಗೋದ್ರಿಂದ ಬಂಡವಾಳ ಇದಕ್ಕೆ ಕಡಿಮೆ ಆಗುತ್ತೆ. ಇದರಲ್ಲಿ ಕೆಲವೊಂದು ಕೈಯಲ್ಲೇ ಮಾಡಿರೋದು ಮತ್ತೆ ಮೋಲ್ಡ್ ಬಳಸಿ ಮಾಡಿರೋದು ಇದೆ. ನಾನು ಇದರಲ್ಲಿ ಕೈಯಲ್ಲಿ ಮಾಡಿರೋದು ಯಾವ್ದು ಅಂತ ನಿಮ್ಗೆ ತೋರಿಸ್ತಾ ಇದ್ದೇನೆ ಈಗ. ಇದು ಕೈಯಲ್ಲಿ ಮಾಡಿರೋದು. ಇದು ಯಾವುದೇ ಮೋಲ್ಡ್ ಅನ್ನು ಬಳಸಿಲ್ಲ. ಪ್ರತಿಯೊಂದು ಅಚ್ಚನ್ನು ಪ್ರತಿಯೊಂದು ಡಿಸೈನ್ ಅನ್ನು ಕೈಯಲ್ಲೇ ಮಾಡಿರೋದು ಇದು. ಈ ಜುಮ್ಕಾ ಕೂಡ ಕೈಯಲ್ಲೇ ಮಾಡಿರೋದು. ಮತ್ತೆ ಇದು ಕೈಯಲ್ಲೇ ಮಾಡಿರೋದು. ಇದು ನೋಡಿ ಇಲ್ಲಿ ಸಣ್ಣ ಸಣ್ಣ ಪ್ಯಾಟರ್ನ್ಸ್ ಎಲ್ಲ ಬಂದಿದೆ ಈ ಫ್ಲವರ್ಗೆ. ಇದು ಸಹಿತ ಕೈಯಲ್ಲೇ ಮಾಡಿ ಅದನ್ನ ಕುಣಿಸಿರೋದು. ಪ್ರತಿಯೊಂದು ಕೈಯಲ್ಲೇ ಜುಮ್ಕಾದಿಂದ ಹಿಡಿದು ಇದರಲ್ಲಿ ಸಣ್ಣ ಬೀಡ್ಸ್ ಇದೆ ನೋಡಿ, ಆ ಬೀಡ್ಸ್ ವರೆಗೂ ಕೈಯಲ್ಲೇ ಮಾಡಿರೋದು. ಆಮೇಲೆ ಇದು ಸ್ಪೆಷಲ್ ಆಗಿ ಇದು ಕಸ್ಟಮೈಸ್ ಸೆಟ್, ಅಂದ್ರೆ ಹೀಗೆ ಬೇಕು ಅಂತ ಮಾಡ್ಸಿರೋ ಸೆಟ್ ಇದು. ಇದಷ್ಟು ಕೈಯಲ್ಲೇ ಮಾಡಿರೋದು. ಈ ಬೀಡ್ಸ್ ಆಗ್ಲಿ ಅಥವಾ ಈ ಫ್ಲವರ್ ಆಗ್ಲಿ, ಫ್ಲವರ್ ಪ್ಯಾಟರ್ನ್ಸ್ ಸಹಿತ ಕೈಯಲ್ಲೇ ಮಾಡಿರೋದು ಪ್ರತಿಯೊಂದನ್ನು. ಇದು ಮೋಲ್ಡ್ಸ್ ಅಂದ್ರೆ ಅದ್ರೊಳಗೆ ಹಾಕಿ ಅಚ್ಚೊಳಗೆ ಹಾಕಿ ತೆಗೆದು ಆಮೇಲೆ ಅದನ್ನ ಕ್ಲೀನ್ ಮಾಡೋದಿರುತ್ತೆ. ಅದನ್ನ ಸುತ್ತಲೂ ತೆಗಿಬೇಕು ಮಣ್ಣ ಮತ್ತೆ ಕೆಲವೊಂದು ಇದನ್ನ ಡಾರ್ಕ್ ಬರೋದಿಲ್ಲ ಅದು, ಅದನ್ನ ನಾವು ಎತ್ತಿ ಕೊಡ್ಬೇಕು ಡಿಸೈನ್ ಅನ್ನ ಕರೆಕ್ಟ್ ಆಗಿ. ಹಾಗೆ ಮಾಡ್ಬೇಕು. ಇದರಲ್ಲಿ ಎಲ್ಲಾ ಟೈಪ್ ನಾನು ಜಾಸ್ತಿ ಮಾಡಿರೋದು ಅಂದ್ರೆ ಕೈಯಲ್ಲಿ ಮಾಡಿರೋದೇ ಜಾಸ್ತಿ ಇದೆ ನನ್ನ ಹತ್ರ. ನಾನು ಮಾಡಿರೋದು ಇಷ್ಟು ಟೈಮ್ ಅಲ್ಲಿ ಜಾಸ್ತಿ ಮಾಡಿರೋದು ಕೈಯಲ್ಲೇ. ಈ ಸರನ ಎಷ್ಟು ವರ್ಷ ನಾವು ಬಾಳಿಕೆ ಮಾಡ್ಕೊಳ್ಬಹುದು? ಇದನ್ನ ಇಟ್ಕೊಳ್ಳೋ ಬಗೆ ಹೇಗೆ? ಇದನ್ನ ನಾವು ಬಾಳಿಕೆ ಮಾಡ್ಕೊಂಡಿರೋದ್ರ ಮೇಲೆ ಬರುತ್ತೆ ಸರ. ಬಣ್ಣ ಹೋಗಲ್ಲ, ಒಂಚೂರು ಪೇಂಟಿಂಗ್ ಹೋಗಲ್ಲ, ನೀರಿಗೆ ಹಾಕಿದ್ರೆ ಏನು ಕರಡಲ್ಲ ಮಣ್ಣಿಂದಾಗಿದ್ದು ಸಹಿತವ. ಆಮೇಲೆ ಇದು 4 ವರ್ಷ ಆಯ್ತು. ಇದು ನನ್ನ ಬಳಕೆಗೆ ಅಂತ ಮಾಡ್ಕೊಂಡಿರೋದು. ಇದು ನಾನು ಮಾಡ್ಬೇಕಿದ್ರೆ ಎಷ್ಟು ಕಲರ್ಫುಲ್ ಆಗಿತ್ತೋ ಈಗೂ ಸಹಿತ ಅಷ್ಟೇ ಕಲರ್ಫುಲ್ ಆಗಿದೆ. 4ರಿಂದ 5 ವರ್ಷದ ಮೇಲೆ ನಿಮ್ಗೆ ಆರಾಮ್ ಬಾಳಿಕೆ ಮಾಡ್ಕೊಳ್ಬಹುದು. ಆಮೇಲೆ ಇದನ್ನ ಸಂರಕ್ಷಿಸಿಡೋ ಬಗೆ ಅಂದ್ರೆ ಸುಮ್ನೆ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಒಂದ್ ಬಾಕ್ಸ್ ನಲ್ಲಿ ಹಾಕಿ ಇಡೋದು ಅಷ್ಟೇ. ಅದನ್ನ ಅಷ್ಟು ಮಾಡಿ ಇಟ್ರೆ ನೀವು ಎಷ್ಟು 4ರಿಂದ 5 ವರ್ಷದ ಮೇಲೆ ನೀವು ಆರಾಮಾಗಿ ಬಳಸ್ಬೋದು. ಯಾವುದೇ ಒಂದು ಕಲರ್ ಫೇಡ್ ಆಗಿ ಅಥವಾ ನೀವು ಹಾಕೊಂಡಾಗ ಮೈಗೆ ಬಣ್ಣ ಬಡ್ದಿ ಏನೂ ಆಗೋದಿಲ್ಲ. ಅದು ಅಷ್ಟು ನೀಟಾಗಿ ನಾವು ಪೇಂಟಿಂಗ್ ಮಾಡಿ ಅದನ್ನ ಪೇಂಟ್ ಅನ್ನ ಕರೆಕ್ಟ್ ಆಗಿ ಡ್ರೈ ಮಾಡಿ ಮತ್ತೆ ಮೇಲಿಂದ ಒಂದು ವಾರ್ನಿಶ್ ಕೊಟ್ಟು ಕೊಡೋದ್ರಿಂದ ಬಣ್ಣ ಯಾವುದೇ ರೀತಿಗೆ ಅದು ಫೇಡ್ ಆಗೋದಿಲ್ಲ. 4ರಿಂದ 5 ವರ್ಷದ ಮೇಲೆ ಆರಾಮಾಗಿ ಬಳಸ್ಬೋದು. ಈ ಸರ ಇಷ್ಟು ವರ್ಷ ಬಾಳಿಕೆ ಬರಲೆ ಮುಖ್ಯ ಕಾರಣ ಏನು? ಮತ್ತೆ ಈ ಬೀಡ್ಸಿಗೆಲ್ಲ ನೀವು ಯಾವ ರೀತಿ ಬಣ್ಣ ಹಚ್ತೀರಿ? ಒಂದ್ಸಲ ಸರನ ಪೋಣಿಸಿ ಆದ್ಮೇಲೆ ಬಣ್ಣ ಹಚ್ತೀರಾ ಅಥವಾ ಒಂದೊಂದೇ ಬೀಡ್ಸಿಗೆ ಬಣ್ಣ ಹಚ್ಕೊತ ಹೋಗ್ತೀರಾ? ನೀವು ಯಾವ ರೀತಿ ಬಣ್ಣವನ್ನ ಬಳಕೆ ಮಾಡ್ತೀರಿ? ಈ ಸರ ಮುಖ್ಯವಾಗಿ ಅಷ್ಟು ವರ್ಷ ಬಾಳಿಕೆ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಅದನ್ನ ಸುಡೋದು. ಸರಿಯಾಗಿ ಸುಡ್ಲಿಲ್ಲ ಅಂದ್ರೆ ಇದು ಪೇಂಟಿಂಗ್ ಸರಿಯಾಗಿ ಕುತ್ಕೊಳ್ಳೋದಿಲ್ಲ. ಅಂದ್ರೆ ಪೇಂಟಿಂಗ್ ಸಿಪ್ಪೆ ಎತ್ತೋಗುತ್ತೆ. 3-4 ವರ್ಷ ಬಾಳಿಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ ನೀರಿಗೆ ಹಾಕ್ರೆ ಕರ್ಗೋಗುತ್ತೆ. ಕರೆಕ್ಟ್ ಆಗಿ ಅದ್ರನ್ನ ಸುಡ್ಲಿಕ್ಕೆ 1 ದಿನ ಬೇಕೇ ಬೇಕು, ಇಡೀ ದಿನ. ಮತ್ತೆ ಭತ್ತದ ತೌಡು ಇಲ್ಲ ಅಂದ್ರೆ ಮರದ ಹೊಟ್ಟು ಹಾಕಿ ಇದನ್ನ ಸುಡ್ಬೇಕು. ಇದಕ್ಕೆ ಸುಟ್ಟಿ ಗಟ್ಟಿ ಆದಾಗ ಮಾತ್ರ ಇದು ನಮ್ಗೆ 3ರಿಂದ 4 ವರ್ಷ ಕರೆಕ್ಟ್ ಆಗಿ ಬಾಳಿಕೆ ಬರ್ತದೆ. ಆಮೇಲೆ ಇದು ಪ್ರತಿಯೊಂದು ಬೀಡ್ಸ್ ಅನ್ನು ನಾನು ಕೈಯಲ್ಲೇ ಹಿಡದೆ ಬಣ್ಣ ಹಚ್ಚಬೇಕು. ಈ ರೀತಿ ಪ್ರತಿಯೊಂದು ಇದೊಂದು ಸ್ಟಿಕ್ಕಿಗೆ ಈ ರೀತಿ ಪ್ರತಿಯೊಂದು ಬೀಡ್ಸ್ ಅನ್ನು ಹೀಗೆ ಸುಚ್ಚಿ ಇದಕ್ಕೆ ಪೇಂಟಿಂಗ್ ಮಾಡಿ ಹೀಗೆ ಹಾಕಿಡೋದು. ಆಮೇಲೆ ಇದು ಡ್ರೈ ಆದ್ಮೇಲೆ ಮತ್ತೆ ಇನ್ನೊಂದು ಕೋಟ್ ಕೊಡೋದು. ಅಂದ್ರೆ ಒಂದೊಂದು ಬೀಡ್ಸಿಗೆ ಒಂದು ಸರ ಮಾಡ್ಲಿಕ್ಕೆ 5ರಿಂದ 6 ಒಂದೊಂದ್ಸಲ ಜಾಸ್ತಿ ಬೇಕಾಗುತ್ತೆ ಕೋಟ್ ಬಣ್ಣ ಬೇಕಾಗುತ್ತೆ ಇದಕ್ಕೆ. ಅದು ಒಂದು ಡ್ರೈ ಆದ್ಮೇಲೆ ಮಾತ್ರ ಮತ್ತೊಂದು ಕೋಟಿಂಗ್ ಕೊಡ್ಲಿಕ್ಕೆ ಬರುತ್ತೆ. ಇಲ್ಲ ಅಂದ್ರೆ ಅದು ಒಂದಕ್ಕೊಂದಕ್ಕೆ ಹಿಡ್ಕೊಳ್ಳೋದು ಇಷ್ಟು ಚೆನ್ನಾಗಿ ಇಷ್ಟು ಹೊಳಪು ಬರೋ ಹಾಗೆ ಇಷ್ಟು ನೀಟಾಗಿ ಬರೋದಿಲ್ಲ ಇದು. ಅಂದ್ರೆ ಪ್ರತಿಯೊಂದನ್ನು ಕೈಯಲ್ಲೇ ಹಿಡಿದು ಪ್ರತಿಯೊಂದು ಪೆಂಡೆಂಟ್ ಸಹಿತ ಮತ್ತೆ ಇಯರಿಂಗ್ ಸಹಿತ 1ರಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು 6-7 ಕೋಟಿಂಗ್ ಹೀಗೆ ಬಣ್ಣ ಕೊಟ್ಟೆ ನಾವು ಇಷ್ಟು ಚೆನ್ನಾಗಿ ಬರ್ಲಿಕ್ಕೆ ಕಾರಣನೇ ಅದು. ಇಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕೆ ಕಾರಣನೇ ಅದು. ಆಮೇಲೆ ಮತ್ತೊಂದು ಅಂದ್ರೆ ಇದು ಒಂದು ಬೇರೆ ಟೈಪ್ ಇದೆ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಪೆಂಡೆಂಟ್ ಮಾತ್ರ ಮಣ್ಣಿಂದು. ಆಮೇಲೆ ಈ ಬೀಡ್ಸ್ ಈ ಗ್ಲಾಸ್ ಬೀಡ್ಸ್ ಅಂತ ಹೇಳ್ತಾರಲ್ಲ, ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ. ನಾನು ಪೋಸ್ಟರ್ ಎಲ್ಲ ಹಾಕಿದ್ದೇನೆ ಕಲರ್ಸ್ ಎಲ್ಲ. ಇದ್ರಲ್ಲಿ ಈ ಪೆಂಡೆಂಟ್ ಮತ್ತೆ ಈ ಕೆಳಗಡೆ ಇರೋ ಈ ಬೀಡ್ಸ್ ಉಂಟು ಸಣ್ಣದು, ಅದು ಮಣ್ಣಿಂದು. ಇಲ್ಲಿ ಮೇಲ್ಗಡೆ ಇರೋದಷ್ಟು ಇದು
ಗ್ಲಾಸ್ ಬೀಡ್ಸ್ ಯೂಸ್ ಮಾಡಿದ್ದು. ಅಂದ್ರೆ ಕಸ್ಟಮೈಸ್ ಸೆಟ್ ಇದೇ ಟೈಪ್ ಬೇಕು, ಗ್ಲಾಸ್ ಬೀಡ್ಸೇ ಹಾಕಿ ಮಾಡ್ಕೊಡಿ ಅಂತ ಹೇಳಿದವರಿಗೆ, ಈ ಕಲರ್ ಬೇಕು ಅಂತ ಹೇಳಿದವರಿಗೆ ನಾನು ಈ ಟೈಪ್ ಅಲ್ಲೂ ಸಹಿತ ಮಾಡಿಕೊಡ್ತೇನೆ. ಅವರಿಗೆ ಯಾವ ಟೈಪ್ ಬೇಕೋ ಆ ಟೈಪ್ ಅಲ್ಲಿ ಮಾಡಿಕೊಡ್ತೇನೆ. ನೀವು ಇದಕ್ಕೆ ಯಾವ ಬಣ್ಣ ಹಚ್ತೀರಿ? ಮತ್ತೆ ಕಲರ್ ಕಾಂಬಿನೇಷನ್ ಎಲ್ಲ ನೀವು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಿ? ಇದಕ್ಕೆ ಬಣ್ಣವನ್ನ ನಾನು ಅಕ್ರಿಲಿಕ್ ಬಣ್ಣ ಅಂತ ಸಿಗುತ್ತೆ, ಅದನ್ನ ನಾನು ಹಚ್ಚೋದು. ಮತ್ತೆ ಬಣ್ಣದ ಆಯ್ಕೆ ಅಂದ್ರೆ ಮೇನ್ ಆಗಿ ಕಸ್ಟಮೈಸ್ ಸೆಟ್ ನಾನು ಜಾಸ್ತಿ ಮಾಡೋದು. ಕಸ್ಟಮರ್ ನಮ್ಗೆ ಕೇಳ್ತಾರಲ್ಲ, ಅಂದ್ರೆ ಸಾರಿ ಫೋಟೋ ಕಳಿಸ್ತಾರೆ, ಇಂಥ ಸಾರಿ ಫೋಟೋ ಕಳಿಸಿ ಇದೇ ಟೈಪ್ ಅಲ್ಲಿ ಬೇಕು ನಮ್ಗೆ ಸಾರಿ, ಆ ಸಾರಿ ಮೇಲೆ ಡಿಸೈನ್ ಇದ್ರೆ ಅದೇ ಡಿಸೈನಿನ ಪೆಂಡೆಂಟ್ ಬೇಕು ಅಂತ ಹೇಳ್ತಾರೆ. ಈಗ ಹಾರ್ಟ್ ಶೇಪಿನ ಡಿಸೈನ್ ಇದೆ ಅಂದ್ರೆ ನಂಗೆ ಹಾರ್ಟ್ ಶೇಪಿನ ಪೆಂಡೆಂಟ್ ಇಂದ ಸರ ಬೇಕು ಅಂತ ಕೇಳ್ತಾರೆ, ಅವಾಗ ಅದೇ ಟೈಪ್ ಮಾಡೋದು. ಬಣ್ಣನೂ ಹಾಗೆ, ಸಾರಿ ಫೋಟೋ ಕಳಿಸ್ತಾರೆ, ಅದೇ ಸೇಮ್ ಬೇಕು ನಮ್ಗೆ, ಮ್ಯಾಚಿಂಗ್ ಬೇಕು, ಇಯರಿಂಗ್ಸ್ ಸೇಮ್ ಮ್ಯಾಚಿಂಗ್ ಬೇಕು. ಒಬ್ರು ಕೇಳ್ತಾರೆ ಜುಮ್ಕಾ ಬೇಕು ನಮ್ಗೆ ಅಂತ ಹೇಳ್ತಾರೆ, ಮತ್ತೊಬ್ರು ಸ್ಟಡ್ ಬೇಕು ಅಂತ ಹೇಳ್ತಾರೆ. ಯಾವ ಟೈಪ್ ಬೇಕಾದ್ರೂ ಇಯರಿಂಗ್ಸ್ ನಾವು ಮಾಡಿಕೊಡ್ತೀನಿ ನಾನು. ಆಭರಣಕ್ಕೆ ಬೇಕಾಗಿರುವಂತಹ ಉಪಕರಣಗಳನ್ನ ಎಲ್ಲಿಂದ ಖರೀದಿ ಮಾಡ್ತೀರಿ? ಇದನ್ನ ಉಪಕರಣ ಅಂದ್ರೆ ನಾನು ಆನ್ಲೈನ್ ಅಲ್ಲಿ ತಗೊಳ್ಳೋದೇ ಅದನ್ನ. ಇಲ್ಲಿ ಸಿರ್ಸಿಯಲ್ಲಿ ಇದ್ರಲ್ಲಿ ಯಾವುದೇ ಮೆಟೀರಿಯಲ್ ಸಿಗೋದಿಲ್ಲ, ಹಾಗಾಗಿ ಆನ್ಲೈನ್ ಅಲ್ಲಿ ಅಷ್ಟು ತರಿಸಿ ಮಾಡ್ತೀನಿ. ನೀವು ಮಾಡಿರುವಂತಹ ಆಭರಣಗಳನ್ನ ಯಾವ ರೀತಿ ಸೇಲ್ ಮಾಡ್ತೀರಿ? ಅಂದ್ರೆ ಇದಕ್ಕೆ ಮಾರಾಟ ಸೇಲ್ ಅಂದ್ರೆ ಆನ್ಲೈನ್ ಅಲ್ಲೇ ಜಾಸ್ತಿ ನಂಬೋಬಹುದು. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಇಂದ ನಾನು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಅಪ್ಲೋಡ್ ಮಾಡಿದೆ, ನಾನು ಈಗ ಆಭರಣಗಳನ್ನ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಮಾಡ್ತೇನೆ ನಾನು ತೋರ್ಸ್ಲಿಕ್ಕೆ ಅಂತ. ಆಮೇಲೆ ನನಗೆ ಬೇಡಿಕೆ ಬರ್ತಾ ಹೋಯ್ತು, ಹಾಗಾಗಿ ನಾನು ಹೆಚ್ಚಿಗೆ ನಾನು ಸೇಲ್ ಮಾಡೋದು ಆನ್ಲೈನ್, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಫೇಸ್ಬುಕ್ ಹೀಗೆ ಹಾಕಿ ಅದರಲ್ಲೇ ನಾನು ಸೇಲ್ ಮಾಡ್ತೀನಿ ಹೆಚ್ಚಿಗೆ. ಆಮೇಲೆ ಅವರು ಅದರಲ್ಲೇ ಯಾವ ರೀತಿ ಕಲರ್ಸ್ ಬೇಕು ಆ ಟೈಪ್ ಅಂತ ಹೇಳ್ತಾರೆ, ಹಾಗೆ ಕೊರಿಯರ್ ಮಾಡಿ ಎಲ್ಲಿಗಂದ್ರೆ ಎಲ್ಲಿಗೆ ಬೇಕಾದ್ರೂ ಅಲ್ಲಿಗೆ ಅವ್ರ ಅಡ್ರೆಸ್ ಕೊಡ್ತಾರೆ, ಹಾಗೆ ಕಳ್ಸೋದು, ಹಾಗೆ ಸೇಲ್ ಮಾಡ್ತಾರೆ. ಇವ್ರದ್ದು ಅನಿತಾ ರಮೇಶ್ ಅಂತ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವರ ಪೇಜ್ ಇದೆ. ಯಾರಿಗಾದ್ರೂ ಈ ಸರ ಬೇಕು ಅಂತ ಅನ್ಸಿದ್ರೆ ನೀವು ಅಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ಅಂದ್ರೆ ಅವ್ರ ನಂಬರ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ, ನೀವು ಅದಕ್ಕೂ ಕರೆ ಮಾಡಿ ತೆಗೆದುಕೊಳ್ಬಹುದು. ಇದು ಹಸಿ ಮಣ್ಣಿನಿಂದ ಮಾಡಿದ್ದು, ಅಂದ್ರೆ ಮಾಡಿ ಡ್ರೈ ಆಗಿದ್ದು, ಹಾಗೆ ಇದು ಸುಟ್ಟಿದ್ದು. ಇದು ಸುಟ್ಟಾದ್ಮೇಲೆ ಈಗ ಪೇಂಟಿಂಗ್ ಮಾಡ್ಬಿಟ್ರೆ ಇದು ಫಿನಿಶಿಂಗ್ ಆಗುತ್ತೆ ಇದ್ರದ್ದು. ಇವೆಲ್ಲ ಬೀಡ್ಸ್ ಇವೆಲ್ಲ. ಈ ಆಭರಣಗಳನ್ನ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಈ ಆಭರಣಗಳನ್ನ ತಯಾರಿಸ್ಲಿಕ್ಕೆ 15ರಿಂದ 20 ದಿನ ಬೇಕೇ ಬೇಕು. ಅಂದ್ರೆ ಹಸಿ ಮಣ್ಣಿನಿಂದ ಮಾಡೋದಾಗಿರೋದ್ರಿಂದ ಹಸಿ ಮಣ್ಣಿನಿಂದ ಅದು ಡ್ರೈ ಆಗ್ಲಿಕ್ಕೆ, ಮತ್ತೆ ಪೇಂಟಿಂಗ್ ಮಾಡ್ಲಿಕ್ಕೆ, ಸುಡ್ಲಿಕ್ಕೆ, ಪೇಂಟಿಂಗ್ ಒಣಗ್ಲಿಕ್ಕೆ, ಹಾಗಾಗಿ ಒಂದ್ 20 ದಿನ, ಕನಿಷ್ಠ ಅಂದ್ರೆ 20 ದಿನ ಬೇಕೇ ಬೇಕು. ಈ ಸರದ ಬೆಲೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಬೆಲೆ ಅಂದ್ರೆ 200 ಇಂದ 180 ಇರುತ್ತೆ. ಸಿಂಪಲ್ ಸೆಟ್ಗೆಲ್ಲ ಇರುತ್ತೆ 180 ಇಂದ 1200 ಹೀಗೆ ಅಲ್ಲಿವರೆಗೆ ಇರುತ್ತೆ ಬೆಲೆ. ಮತ್ತೆ ಇದೆಲ್ಲ ಚಿಕ್ಕ ಚಿಕ್ಕ ಸರ. ಇದು ಅಂದ್ರೆ ಈಗ ರಿಟರ್ನ್ ಗಿಫ್ಟಿಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದು. ರಿಟರ್ನ್ ಗಿಫ್ಟ್ಗೆ ಏನಾದ್ರು ಹಬ್ಬ ಅಥವಾ ಫಂಕ್ಷನ್ಗೆಲ್ಲ ರಿಟರ್ನ್ ಗಿಫ್ಟ್ ಹಾಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ಹ್ಯಾಂಡ್ ಪೇಂಟಿಂಗ್ ಮಾಡಿ ಸರ, ಇದು ಕೈಯಲ್ಲ ಪೇಂಟಿಂಗ್ ಮಾಡಿರೋದು ಇದು. ಮತ್ತೆ ಈ ಸರ ಸ್ಪೆಷಲ್ ಅಂದ್ರೆ ಈ ಕಡೆ ಗೋಲ್ಡ್ ಬಂದಿದೆ ನೋಡಿ, ಅಂದ್ರೆ ಗೋಲ್ಡ್ ಬಾರ್ಡರ್ ಅಥವಾ ಸಾರಿಗೆ ವೇರ್ ಮಾಡ್ಬೋದು ಇದನ್ನ. ಮತ್ತೆ ಈ ಕಡೆ ಅಂದ್ರೆ ಸಿಲ್ವರ್ ಇದೆ ಈ ಕಡೆ, 2 in 1 ಸಿಲ್ವರ್ ಬಾರ್ಡರ್ ಸಾರಿಗೂ ವೇರ್ ಮಾಡ್ಬೋದು ಇದನ್ನ. ಹೊಸ ರೀತಿಯ ಆಭರಣಗಳನ್ನು ಪ್ರಾರಂಭ ಮಾಡಿದ್ದಾರೆ, ಯಾವ ರೀತಿ ಶುರು ಮಾಡಿದ್ದಾರೆ ಅಂತ ಕೇಳೋಣ ಬನ್ನಿ. ಇದು ಫ್ಯಾಬ್ರಿಕ್ ಜ್ಯುವೆಲ್ರಿ, ಅಂದ್ರೆ ಬಟ್ಟೆಯಿಂದ ಮಾಡಿರೋದು. ಇದನ್ನ ನಾನು ಜಸ್ಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ರತಿಯೊಂದು ನನ್ನ ಹತ್ರ ಇರೋ ವಸ್ತುಗಳನ್ನೇ ಬಳಸಿ ಮಾಡಿದ್ದೇನೆ. ಉದ್ಯಮವನ್ನ ಮಾಡಲಿಕ್ಕೆ ಮನೆಯವರ ಸಹಕಾರ ಇದೆ? ನನಗೆ ಸಹಕಾರ ತುಂಬಾನೇ ಇದೆ, ಯಾಕಂದ್ರೆ ನಾನು ಒಂದು ಮಣ್ಣನ್ನ ರೆಡಿ ಮಾಡ್ಲಿಕ್ಕೆ ಮಾಡ್ಬೇಕಿದ್ರಿಂದ ಮನೆಯವ್ರ ಸಹಕಾರ ಕೊಡ್ತಾರೆ. ಪ್ರತಿ ಒಂದಕ್ಕೂ ನಮ್ಗೆ ನಾನು ಇಷ್ಟೊಂದು ಮಾಡ್ಲಿಕ್ಕೆ, ಇಷ್ಟೊಂದು ವಿನ್ಯಾಸವನ್ನು ಮಾಡ್ಲಿಕ್ಕೆ ಪ್ರತಿಯೊಂದಕ್ಕೂ ಮನೆಯವ್ರ ಸಹಕಾರನೇ ಕಾರಣ. ಮನೆಯವರು ಸಹಕಾರ ಮಾಡಿದ್ದಕ್ಕೆ ನಾನು ಇಷ್ಟೊಂದು ಮಾಡ್ತಾ ಇದ್ದೀನಿ. ಇವರ ಈ ಅದ್ಭುತ ಕಲೆಗೆ ಪ್ರೋತ್ಸಾಹ ನೀಡೋಣ. ಈ ವಿಡಿಯೋ ನೋಡಿ ನಿಮಗೆ ಹೇಗನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.